ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX110 ಈ ಹಿಟಾಚಿದು ಸ್ವಿಂಗ್ ಸರ್ಕಲ್ ಬೇರಿಂಗಲ್ಲಿ ಹೈಡ್ರೋಲಿಕ್ ಆಯಿಲ್ ಮಿಕ್ಸ್ ಆಗಿದೆ ಅಂತ ಫೋನ್ ಮಾಡಿದ್ದಾರೆ. ಗಾಡಿ ಹತ್ರ ಬಂದಿದ್ದೀನಿ. ನಮ್ಮ ಹಿಟಾಚಿ ಆಪ್ರೇಟರ್ ಈಶ್ವರ್ ಅಂತ. ಈಶ್ವರ್ ಆರಾಮಿದ್ದೀರಾ? ಏನಾಗ್ತೈತೆ ಈಶ್ವರ್ ಪ್ರಾಬ್ಲಮ್ಮು? ಬೇರಿಂಗಲ್ಲಿ ಆಯಿಲ್ ಮಿಕ್ಸ್ ಆಗ್ತೈತೆ ಅಂದರೆ ಕೆಳಗಡೆ ಆಯಿಲ್ ಬರ್ತೈತ್ರಾ? ಇಲ್ಲ ಕೆಳಗಡೆ ಎಲ್ಲ ಆಯಿಲ್ ಬರ್ತೈತೆ. ಸರಿ ಸರಿ, ಅಲ್ಲೆಲ್ಲಿ ಬಂದೈತಲ್ಲ ಆಯಿಲು. ಸರಿ, ಸ್ವಿಂಗ್ ಸರ್ಕಲ್ ಬೇರಿಂಗಲ್ಲಿ ಆಯಿಲ್ ಮಿಕ್ಸ್ ಆಗುತ್ತೆ ಅಂದರೆ ಸೆಂಟರ್ ಎಂಡ್ ಸೀಲ್ ಹೋದರೆ ಹೈಡ್ರೋಲಿಕ್ ಆಯಿಲ್ ಮಿಕ್ಸ್ ಆಗುತ್ತೆ ಬೇರಿಂಗ್ಗೆ. ಸೆಂಟರ್ ಜಾಯಿಂಟು ಓಪನ್ ಮಾಡೋಣ. ಸೆಂಟರ್ ಜಾಯಿಂಟ್ ಇದು ಮೇಲೆಗಡೆ 5 ಪೈಪು, ಒಂದು ಲಾಕು, ಒಂದು ಬುಡ್ ಬರುತ್ತೆ. ಇದು ಅಷ್ಟು ಪೈಪ್ ಬಿಚ್ಚಿ ಬಾಟಮಲ್ಲಿ 6 ಪೈಪ್ ಬರ್ತವೆ. ಇದು ಬಿಚ್ಚಿ ಕೆಳಗಡೆ ಹೋಗಿ ಬಾಟಮ್ ಪೈಪ್ ಓಪನ್ ಮಾಡೋಣ. ನೋಡಿ, ಮೇಲೆಗಡೆ 5 ಹೋಸ್ ಪೈಪು, ಲಾಕು, ಬೂಟ್ ಎಲ್ಲ ಬಿಚ್ಚಾಗಿದೆ. ಇವಾಗ ಬಾಟಮಲ್ಲಿ ಹೋಗಿ ಹೋಸ್ ಪೈಪ್ ಓಪನ್ ಮಾಡೋಣ. ನೋಡಿ, ಬಾಟಮಲ್ಲಿ ಈ ಥರ ಬರುತ್ತೆ. 6 ಪೈಪು, ಟಾಪಲ್ಲಿ 18 ಸೈಜು 4 ಬೋಲ್ಟ್ ಓಪನ್ ಮಾಡಿ ಒಂದು ಹಗ್ಗ ಕಟ್ಟಿ ಸೆಂಟರ್ ಜಾಯಿಂಟ್ ಇಳಿಸ್ಬೇಕಾಗತ್ತೆ. ಬಾಟಮಲ್ಲಿ ಅಷ್ಟು ಹೋಸ್ ಪೈಪ್ ಬಿಚ್ಚಾಯಿತು. ಇವಾಗ ಮೇಲೆಗಡೆ ಹಗ್ಗ ಕಟ್ಕೊಂಡು ಸೆಂಟರ್ ಜಾಯಿಂಟಿಗೆ ಈ ಟಾಪಲ್ಲಿ ಇರೋದು 18 ಸೈಜಿನ ಬೋಲ್ಟ್ 4 ಓಪನ್ ಮಾಡಿದರೆ ಸೆಂಟರ್ ಜಾಯಿಂಟ್ ಕೆಳಗಡೆ ಇಳಿತದೆ. ಇಳಿಸೋಣ. ಈ ಥರ ಹಗ್ಗ ಕಟ್ಕೋಬೇಕಾಗತ್ತೆ. ಹಗ್ಗ ಕಟ್ಟಿ ಹಿಂಗೆ ಇಳಿಸೋದು. ಇಡ್ಸು. ఏమైంది? ಇವಾಗ ಇದನ್ನು ಬಾಟಮಲ್ಲಿ ಪ್ಲೇಟ್, ಇದು ಈ ಬಾಟಮ್ ಪ್ಲೇಟ್ ಬರುತ್ತೆ. ಈ ಬಾಟಮಲ್ಲಿ 16 ಸೈಜ್ ಬೋಲ್ಟ್ 4 ಬರ್ತವೆ. 4 ಬಿಚ್ಚಿ ಒಳಗಡೆ ಒಂದು ಲಾಕ್ ಇರುತ್ತೆ, ಒಂದು ಪ್ಲೇಟ್ ಇರುತ್ತೆ. ಓಪನ್ ಮಾಡೋಣ. కొంచెం పైకి ఎత్తుకో. ಆಯಿಲ್ ಸೀಲ್, ಇದು ಆಯಿಲ್ ಸೀಲ್ ಕಟ್ ಆಗ್ಬಿಟ್ಟಿದೆ. ಇದು ಕಟ್ ಆದರೆ ಹೈಡ್ರೋಲಿಕ್ ಆಯಿಲು ಗ್ರೀಸಿಗೆ ಮಿಕ್ಸ್ ಆಗುತ್ತೆ. ಸೀಲ್ ಎಲ್ಲ ತೆಗೆದಾಗಿದೆ. ಇವಾಗ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಹೊಸ ಸೀಲ್ ಹಾಕಿ ಫಿಟ್ ಮಾಡೋಣ. ಹೊಸ ಸೀಲ್ ಇದು, ಹೊಸ ಸೀಲು ಬಾಡಿಗೆ ಹಾಕಿ ಫಿಟ್ ಮಾಡೋಣ. ಅವ್ರು ಸಪೋರ್ಟರ್, ಸಪೋರ್ಟರ್ ಲೈಟಿಂಗ್ ಸಪೋರ್ಟರ್.
ಸಂಡೆ ಎಂಟ್ ಎಲ್ಲ ಫಿಟ್ ಆಗಿದೆ. ಇವಾಗ ಇದನ್ನು ಚೆಸ್ಸಿಗೆ ಫಿಟ್ ಮಾಡಿಬಿಡೋಣ. ನಮ್ಮ ವಿಡಿಯೋಗ್ರಾಫರು ಈಶ್ವರ್ ಅಂತ. ಇವತ್ತು ನಮ್ಮ ಲೈಟಿಂಗ್ ಹಾಕಿರೋರು ಕುಮಾರ್ ಅಂತಪ್ಪ. ಭಾಳ ಹೆಲ್ಪ್ ಆಯ್ತು ಕುಮಾರ್ ಅವರು. ಪಾಟ್ನಮಲ್ಲಿ ತಗೊಂಬಂದಿದ್ದೀವಿ ಸೆಂಟರ್ ಜಾಯಿಂಟು ಹಗ್ಗ ಕಟ್ಟಿ ಈ ಥರ ಮೇಲಕ್ಕೆ. ಈಶ್ವರ್ ಈಗು ಬಾಟಮಲ್ಲಿ ಹೋಸ್ ಪೈಪ್ ಎಲ್ಲ ಫಿಟ್ ಆಗಿದೆ. ಇವಾಗ ನೆಕ್ಸ್ಟ್ ಟಾಪಲ್ಲಿ ಬೂಟು ಲಾಕ್ ಒಂದು 5 ಹೋಸ್ ಪೈಪ್ ಫಿಟ್ ಮಾಡಿಬಿಡೋಣ. ಮೇಲುಗಡೆ ಈ ಥರ ಕಾಣುತ್ತೆ. ಇವಾಗ ಇಲ್ಲಿ ಒಂದು ರಬ್ಬರ್ ಬೂಟು ಲಾಕ್ ಒಂದು 5 ಹೋಸ್ ಪೈಪ್ ಫಿಟ್ ಮಾಡಿಬಿಡೋಣ. ಸಂಡೆ ಎಲ್ಲ ಫಿಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ. ಗಾಡಿ ಚೆಕ್ ಮಾಡೋಣ. ಲೀಕೇಜ್ ಆಯ್ತಾ ಚೆಕ್ ಮಾಡೋಣ. ಹೈಡ್ರಾಲಿಕಲ್ಲಿ ಯಾವುದೂ ಲೀಕೇಜ್ ಇಲ್ಲ. ಟಾಪಲ್ಲಿ ಏನಾರು